ಪ್ರಜ್ವಲ್ ಪೆನ್ ಡ್ರೈವ್ ಸುಂಟರ್ ಗಾಳಿ ಮತ್ತಷ್ಟು ಜೋರಾಗಿ ಬೀಸ್ತಾ ಇದೆ. ಇಷ್ಟು ದಿನ ಪೆನ್ ಡ್ರೈವ್ ವೈರಲ್ ಹಿಂದೆ ದೊಡ್ಡ ತಿಮಿಂಗಿಲ ಇದೆ ಅಂತ ಕುಮಾರಸ್ವಾಮಿ ಆರೋಪ ಮಾಡ್ತಾ ಇದ್ರು. ಇದರ ನಡುವೆ ವಕೀಲ ದೇವರಾಜೇಗೌಡ ಡಿಕೆಶಿ ವಿರುದ್ಧ ಅತಿ ದೊಡ್ಡ ಬಾಂಬ್ ಹಾಕಿದ್ದಾರೆ. ಪ್ರಕರಣದಲ್ಲಿ ಕುಮಾರಸ್ವಾಮಿ ಅವರನ್ನ ಸಿಕ್ಕಾಕ್ಸೋದಕ್ಕೆ 100 ಕೋಟಿ ಆಫರ್ ಕೊಟ್ಟಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅಷ್ಟಕ್ಕೂ ಏನ್ ಹೇಳಿದ್ರು ದೇವರಾಜೇಗೌಡರು ನೋಡ್ತಾ ಹೋಗೋಣ. ಮತ್ತೆ ಜೋರಾಯಿತು ಪೆನ್ ಡ್ರೈವ್ ಸುನಾಮಿ. ಡಿಕೆಶಿ ವಿರುದ್ಧ 100 ಕೋಟಿ ಆಫರ್ ಬಾಂಬ್, ಡೀಲ್ ಕುದುರಿಸೋಕೆ 5 ಕೋಟಿ ಅಡ್ವಾನ್ಸ್. ದೇವರಾಜೇಗೌಡ ಬಿಗ್ ಬ್ಲಾಸ್ಟಿಂಗ್ ಬಾಂಬ್. ಎಸ್, ಸಂಸದ ಪ್ರಜ್ವಲ್ ರೇವಣ್ಣ ಪೆನ್ ಡ್ರೈವ್ ಪ್ರಹಸನ ಮೇಲಿಂದ ಮೇಲೆ ಸ್ಫೋಟಕ ತಿರುವನ್ನ ಪಡ್ಕೊಳ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣ ಬೆಳಕಿಗೆ ಬರ್ತಾ ಇದ್ದಂತೆ ಪ್ರಜ್ವಲ್ ರೇವಣ್ಣ ವಿದೇಶಕ್ಕೆ ಹಾರಿ ಹೋಗಿದ್ರೆ, ಇತ್ತ ಸರ್ಕಾರ ರಚಿಸಿರುವಂತಹ ಎಸ್ಐಟಿ ಟೀಮ್ ಪ್ರಜ್ವಲ್ ತಂದೆ ಶಾಸಕ ರೇವಣ್ಣ ಅವರನ್ನ ಸಂತ್ರಸ್ತೆ ಕಿಡ್ನಾಪ್ ಕೇಸ್ನಲ್ಲಿ ಬಂಧಿಸಿದ್ರು. ನ್ಯಾಯಾಂಗ ಬಂಧನ ಅನುಭವಿಸಿ ಪರಪನ ಅಗ್ರಹಾರದಿಂದ ಬಂಧ ಮುಕ್ತರಾಗಿದ್ದಾರೆ. ಇತ್ತ ಕಾಂಗ್ರೆಸ್ ಹಾಗೂ ದೋಸ್ತಿ ರಾಜಕೀಯ ರಗಳೆ ನಡುವೆ ಪ್ರಕರಣಕ್ಕೆ ಮತ್ತೊಂದು ಅತಿ ದೊಡ್ಡ ಟ್ವಿಸ್ಟ್ ಸಿಕ್ಕಿದೆ. ಎಸ್ಐಟಿ ಕಸ್ಟಡಿಯಲ್ಲಿರುವಂತಹ ವಕೀಲ ದೇವರಾಜೇಗೌಡ ಬಿಗ್ ಬ್ಲಾಸ್ಟಿಂಗ್ ಬಾಂಬ್ ಎಸೆದಿದ್ದಾರೆ. ಅದು ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧ. ಎಸ್, ವಕೀಲ ದೇವರಾಜೇಗೌಡ ಡಿಕೆಶಿ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ಕನಕಪುರ ಬಂಡೆ ಮೇಲೆ 100 ಕೋಟಿ ಆಫರ್ ಬಾಂಬ್ ಎಸೆದಿದ್ದಾರೆ. ಅತ್ಯಾಚಾರ ಆರೋಪ ಕೇಸ್ನಲ್ಲಿ ಬಂಧಿತರಾಗಿರುವಂತಹ ದೇವರಾಜೇಗೌಡ ಪೊಲೀಸ್ ಕಸ್ಟಡಿ ಮುಗಿಸಿ ಹಾಸನ ಜಿಲ್ಲಾ ಕಾರಾಗೃಹಕ್ಕೆ ಹಸ್ತಾಂತರ ಮಾಡಲಾಯಿತು. ಈ ಟೈಮ್ನಲ್ಲಿ ಪೊಲೀಸ್ ವ್ಯಾನ್ ನಲ್ಲೇ ಮಾಧ್ಯಮದವರ ಮುಂದೆ ಮಾತನಾಡ್ತಾ 100 ಕೋಟಿ ಆಫರ್ ಬಾಂಬ್ ಹಾಕಿದ್ದಾರೆ. ತನಗೆ ಪ್ರಜ್ವಲ್ ರೇವಣ್ಣ ಅಶ್ಲೀಲ ವಿಡಿಯೋ ವೈರಲ್ ಕೇಸ್ನಲ್ಲಿ ಕುಮಾರಸ್ವಾಮಿ ಹೆಸರೇಳೋದಿಕ್ಕೆ 100 ಕೋಟಿ ಆಫರ್ ಮಾಡಿದ್ರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಡಿಕೆ ಶಿವಕುಮಾರ್ ನನ್ನನ್ನ ಕರೆಸಿ ನೀನು ಕುಮಾರಸ್ವಾಮಿ ಅವ್ರ ಮೇಲೆ ಹೇಳು, ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಹಂಚಿದ್ರು ಅಂತ ಹೇಳು, ನಿನಗೆ ಸಮಸ್ಯೆ ಆಗದ ರೀತಿ ನಾನು ರಕ್ಷಣೆ ಮಾಡ್ತೀನಿ ಅಂತ ಹೇಳಿದ್ರು. ಚನ್ನರಾಯಪಟ್ಟಣ ಗೋಪಾಲಸ್ವಾಮಿನ ಸಂಧಾನಕ್ಕೆ ಕಳಿಸಿದ್ರು. 5 ಕೋಟಿ ರೂಪಾಯಿ ಕ್ಯಾಶ್ ಅಡ್ವಾನ್ಸ್ ರೂಪದಲ್ಲಿ ಬೌರಿಂಗ್ ಕ್ಲಬ್ನ ರೂಮ್ ನಂಬರ್ 110ಕ್ಕೆ ಕಳುಹಿಸಿದ್ರು ಅಂತ ಆಪಾದಿಸಿದ್ದಾರೆ. ನೋಡ್ರಿ, ಡಿಕೆ ಶಿವಕುಮಾರ್ ಅವರು ನನ್ನ ಕರೆಸಿ ಮಾತನಾಡಿದ್ರಲ್ಲಿ, ನೀನು HD ಕುಮಾರಸ್ವಾಮಿ ಮೇಲೆ ಹೇಳು, ಪೆನ್ ಡ್ರೈವ್ ನ ಕುಮಾರಸ್ವಾಮಿ ಹಂಚೇರಿ ಅಂತ ಹೇಳಿದ್ರೆ ನಿಮ್ಗೆ ಏನು ಸಮಸ್ಯೆ ಆಗಲ್ಲ, ನಾನು ಸೆಕ್ಯೂರ್ ಮಾಡ್ತೀನಿ ಅಂತ ಹೇಳಿದ್ರು. ದೊಡ್ಡ ಮಟ್ಟದ ಹಣದ ಆಫರ್ ಕೊಟ್ಟರು. ಅಲ್ಲಿ ನಾನು ಯಾವಾಗ ಒಪ್ಪಲಿರೋ, ನನಗೆ ಒಪ್ಪದೇ ಇದ್ದಾಗ ಏನು ಮಾಡಿದ್ರು, ನನಗೆ ಸುಮಾರು 100 ಕೋಟಿ ರೂಪಾಯಿ ಆಫರ್ ಕೊಟ್ಟರು. 5 ಕೋಟಿ ರೂಪಾಯಿ ಅಡ್ವಾನ್ಸ್ ಅನ್ನ ದುಡ್ಡನ್ನ ಬೋರಿಂಗ್ ಕ್ಲಬ್ಗೆ ರೂಮ್ ನಂಬರ್ 110 ಕಳಿಸಿದ್ರು. ಆ ಮೀಟಿಂಗ್ಗೆ ನನಗೆ ಚನ್ನರಾಯಪಟ್ಟಣ ಗೋಪಾಲಸ್ವಾಮಿನ ಸಂಧಾನ ಕಳಿಸಿದ್ರು. ಅಲ್ಲಿ 5 ಕೋಟಿ ರೂಪಾಯಿ ಕ್ಯಾಶ್ ಕೊಟ್ಟು ಕಳಿಸಿದ್ರು. ಅಲ್ಲಿ ಯಾರು ಸರ್ ಆಫರ್ ಮಾಡಿದ್ದು? ಡಿಕೆ ಶಿವಕುಮಾರ್. ಪೆನ್ ಡ್ರೈವ್ ರೆಡಿ ಮಾಡಿದೆ ಡಿಕೆಶಿನ 4 ಮಂತ್ರಿಗಳನ್ನ ಹ್ಯಾಂಡಲ್ ಮಾಡಲು ಬಿಟ್ಟಿದ್ರ? ಎಸ್, ದೇವರಾಜೇಗೌಡ ಆರೋಪ ಮುಂದುವರಿಸಿದ. ಕಾರ್ತಿಕ್ ಕರೆಸಿಕೊಂಡು ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಂಡು ಪೆನ್ ಡ್ರೈವ್ ರೆಡಿ ಮಾಡಿದ್ದೆ ಡಿಕೆ ಶಿವಕುಮಾರ್. 4 ಮಂತ್ರಿಗಳ ತಂಡ ರಚನೆ ಮಾಡಿ ಇದನ್ನ ಹ್ಯಾಂಡಲ್ ಮಾಡಲು ಬಿಟ್ಟಿದ್ರು. ಅದರಲ್ಲಿ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ್ ಖರ್ಗೆ ಮತ್ತು ಇನ್ನೊಬ್ಬ ಸಚಿವರು ಅಂತ ಆರೋಪಿಸಿದ್ದಾರೆ. ನನ್ನ ಮೇಲೆ ನಿರಂತರವಾಗಿ ಒತ್ತಡ ಹಾಕ್ತಿದ್ದಾರೆ, ಆದ್ರೆ ಅದ್ಯಾವುದಕ್ಕೂ ನಾನು ಒಪ್ಲಿಲ್ಲ ಅಂತ ತಿಳಿಸಿದ್ರು. ಇದನ್ನೆಲ್ಲ ಹೆಚ್ಚು ಕಡಿಮೆ ಕಾರ್ತಿಕ್ನಿಂದ ಸಂಪೂರ್ಣ ಮಾಹಿತಿಯನ್ನು ಪಡ್ಕೊಂಡಿರೋದು. ಕಾರ್ತಿಕ್ ಪೆಂಡರ್ ತರಿಸ್ಕೊಂಡು ಪೆಂಡರ್ ರೆಡಿ ಮಾಡಿದೆ ಡಿಕೆ ಶಿವಕುಮಾರ್. ಇದಕ್ಕೆ 4 ಜನ ಮಂತ್ರಿಗಳ ಕಮಿಟಿ ಅಂತ ಹೇಳಿದ್ನಲ್ಲ, ಆ 4 ಜನ ಮಂತ್ರಿಗಳು ಯಾರು ಅಂತಂದ್ರೆ ಚಲುವರಾಯಸ್ವಾಮಿ, ಕೃಷ್ಣ ಬೈರೇಗೌಡ, ಪ್ರಿಯಾಂಕ ಖರ್ಗೆ ಮತ್ತು ಇನ್ನೊಬ್ಬರು ಸಚಿವರು. ಒಟ್ಟು 4 ಜನ ಮಂತ್ರಿಗಳನ್ನ ಒಂದು ತಂಡ ರಚನೆ ಮಾಡಿ ಹ್ಯಾಂಡಲ್ ಮಾಡಕ್ಕೆ ಬಿಟ್ಟಿದ್ದಾರೆ. ಅಲ್ಲಿ ಡಿಕೆಶಿ ಉದ್ದೇಶ ದೇಶದಲ್ಲಿ ಮೋದಿ ಅವರಿಗೆ ಕಳಂಕ ತರಬೇಕು. ಈ ರಾಸಲೀಲೆ ಹಗರಣದಲ್ಲಿ ಮೋದಿ ಅವರನ್ನ ಬಿಂಬಿಸಿ ಬಿಜೆಪಿಗೆ ಕೆಟ್ಟ ಹೆಸರು ತರಬೇಕು. HD ಕುಮಾರಸ್ವಾಮಿ ನಾಯಕತ್ವವನ್ನ ರಾಜ್ಯದಲ್ಲಿ ಹಾಳು ಮಾಡಬೇಕು ಎನ್ನುವುದು ಹೀಗಂತ ದೇವರಾಜೇಗೌಡರು ಹೇಳ್ತಿದ್ದಾರೆ. ಇನ್ನು ದೇವರಾಜೇಗೌಡ ಆರೋಪವನ್ನ ಸಚಿವ ಪ್ರಿಯಾಂಕ್ ಖರ್ಗೆ ತಳ್ಳಿ ಹಾಕಿದ್ದಾರೆ. ಪಬ್ಲಿಕ್ ಟಿವಿ ಜೊತೆ ಮಾತನಾಡ್ತಾ ಅವರ ಆರೋಪ ಸುಳ್ಳು ಎಂದಿದ್ದಾರೆ. ಇತ್ತ ಡಿಕೆಶಿ ರಿಯಾಕ್ಟ್ ಮಾಡೋದಕ್ಕೆ ನಿರಾಕರಿಸಿದ್ದಾರೆ. ಇತ್ತ JDS ಟ್ವೀಟ್ ಮಾಡಿ ಡಿಕೆಶಿ ವಿರುದ್ಧ ಕುಟುಕಿದೆ. ಬಿಜೆಪಿ ಇದು ಹಳೆ ಒಂದು ಸ್ಟ್ಯಾಂಡರ್ಡ್ ಆಪರೇಟಿಂಗ್ ಪ್ರೊಸೀಜರ್. ಯಾರನ್ನ ಜಾಸ್ತಿ ಮಾತಾಡಿದ್ರೆ ಅವ್ರ ಮೇಲೆ ಗೂಬೆ ಕೂಡ್ಸೋದು. ಅವ್ರ ಸರ್ಕಾರದಲ್ಲಿ ನಡೆದಂತ ಯಾವುದೇ ಹಗರಣ ಅಥವಾ ಯಾವುದೇ ಏನಾದ್ರು ಮಾತನಾಡಿದ್ರೆ ಅವರೇ ಇದಾರೆ ಅಂತ ಹೇಳೋರು. ಇದನ್ನು ಹಂಗೆ ಇರೋದು. ಯಾರಿಗ್ ಗೊತ್ತು, ಇದು ಮೇಲಿಂದಾನೇ ಹೇಳ್ಸಿರ್ಬೋದು. ಅಮಿತ್ ಶಾ ಇದೇ ದೇವರಾಜೇಗೌಡರು ಹೇಳಿದಲ್ವಾ, ಅಮಿತ್ ಶಾ ಅವರ ನಿರ್ದೇಶನದ ಮೇಲೆ ನಾನು ಇದೆಲ್ಲ ಮಾಡಿರೋದು ಅಂತ. ಇದನ್ನು ಅವರೇ ಹೇಳಿರ್ಬೋದು, ಹೇಳ್ತಾರೆ. ಬರ್ದ್ಬಿಟ್ಟು ಎಲ್ಲಾ ದಾಖಲೆಗಳು ಕೊಡಿ, ನೀವು ಲಾಯರೇ ಇದ್ದೀರಲ್ವಾ. ಒಟ್ಟಾರೆ ಪೆನ್ ಡ್ರೈವ್ ಪ್ರಕರಣ ದಿನಕ್ಕೊಂದು ಸ್ಫೋಟಕ ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಇದೆ. ಪೆನ್ ಡ್ರೈವ್ ಪ್ರಕರಣ ಡಿಕೆಶಿ ಸುತ್ತ ಗಿರ್ಕಿ ಹೊಡಿತಾ ಇದೆ. ಪೆನ್ ಡ್ರೈವ್ ಸುಂಟರ ಗಾಳಿ ಇನ್ಯಾವ ಸ್ವರೂಪ ಪಡ್ಕೊಳ್ಳುತ್ತೋ ಏನೋ, ಅದೇ ಈಗ ಸದ್ಯದ ಕುತೂಹಲ ಆಗಿದೆ. ಶಶಿಧರ್, ಪಬ್ಲಿಕ್ ಟಿವಿ, ಹಾಸನ.